ಅಲ್ದೇಶ ಅಂಕಲ್ ಏನೇ ಕೇಳ್ತಾರ ಆರಾಮದಿರಿ? ಆರಾಮದಿಪ್ಪ. ಊಟ ಮಾಡಿರಲ್ಲ? ಸ್ಮೂತ್ ಆಗೈತಪ್ಪ. ಸೂಪರ್ ಬರ್ತದೆ. ಇಲ್ದೇ ಗಾಡಿಗಳು ಆಲ್ಟಾಗಿ ನೋಡಿ. ಇವತ್ತು ಬೆಳಗ್ಗೆ ಎದ್ದು ಶೆಲ್ಪ್ ಹೊಡ್ರೆ ಗಾಡಿ ಶಾರ್ಟೇ ಆಗ್ತಾ ಇಲ್ಲ. ಗಾಡಿ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಫ್ಯಾನ್ಗಳೆಲ್ಲ ಹಾಕ್ಕೊಂಡು ಈಗ ಮುಂದೆ ನಮ್ಮ ಬೆಟ್ಟೆಗೌಡರು ನಮ್ಮ ಗಾಡಿ ಶೆಲ್ಪ್ ಆಗಲ್ಲ, ಆದರೆ ದೊಡ್ಡದು ಫ್ಯಾನ್ ಬೇರೆ ತಂದು ಕೊಟ್ಟರು ನಮ್ಮ ಓನರ್. ಕೂಲಾಗಿರಲಿ ಅಂತ ಕೂಲಿಂಗ್ ಫ್ಯಾನ್ ಇದು. 12 ಇಂಚ್ ಡೀಸೆಲ್ ಹಾಕೋಕ್ಕೆ ಅಲ್ಲಿ ಬಿಟ್ಟವನು 2 ಬಾರ್ಡ್ರ್ ನಿಲ್ಲಿಸಿದೆ. ಆಮೇಲೆ ಬಾರ್ಡ್ರಲ್ಲೇನು 11 ನಿಮಿಷ ಅಷ್ಟೇ. ಅಲ್ಲಿಂದ ರಾಮನಗರ ಬಂದು ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಗಾಡಿ ಖಾಲಿ ಮಾಡಿ ನೋಡಿ ನಿಲ್ಲಿಸಿದ್ದೀನಿ. ಹೆಂಗೂ ಇಲ್ಲಿ ನೈಟೆಲ್ಲ ಬಂದರೆ ಬೆಳಗ್ಗೆನೇ 5 ಗಂಟೆ ಒಳಗೆ ಬಿಡಿಸ್ಕೊಂಡು ಖಾಲಿ ಮಾಡ್ತಾರೆ. ಖಾಲಿ ಎಲ್ಲ ಆಗಿ 8 ಗಂಟೆ ಇವಾಗ ಟೈಮು. ಬಿಸಿಲು ನೋಡಿ ಹೆಂಗೆ ಕಾಣ್ತೈತೆ. ಖಾಲಿ ಮಾಡೋದು ಮಾಡಿಬಿಡ್ತಾರೆ ಬೆಳಗ್ಗೆ 5 ಗಂಟೆ ಬಿಟ್ಬಿಟ್ಟು. ಆದರೆ ತೂಕ ಮಾಡಿ ಆಚೆ ಬಿಡೋದು ಮಾತ್ರ 9:30. ಅದಕ್ಕೆ ನೋಡಿ ವೆಯ್ಟ್ ಮಾಡ್ತಾಯಿದ್ದೀವಿ. ನಂದು 3ನೇ ಗಾಡಿ ಇತ್ತು. ಇದು 1, 2, ನಂದು 3. ನನ್ನ ಹಿಂದೆ ಎಲ್ಲ ಗಾಡಿಗಳೆಲ್ಲ ನಿಂತವೆ. ಹೆಂಗೆ ಕಾಣ್ತೈತೆ ನಮ್ಮ RCB ಎಲ್ಲ. 9:30 ಬಂದು ಕಾಟ ಪಾಪ. ಈ ಗಾಡಿ ಡ್ರೈವರ್ ನೋಡಿ ಅಲ್ಲಿ ಕೂತಾರೆ, ಕಾಣ್ತಾರ? ವೈಟ್ ಮಾಡ್ತೀವಿ, ಕಾಣ್ತಾರೆ ಅಲ್ಲಿ ಕೂತಾರೆ. ಫೋನ್ ಹಿಡ್ಕೊಂಡು ಅಲ್ಲಿ ಫೋನ್ ಹಿಡ್ಕೊಂಡು ಕೂತಾರೆ. ಅವ್ರು ಬರ್ತಿದ್ದಂಗೆ ಗಾಡಿ ಬಿಟ್ಟು ತೂಕ ಮಾಡಿಸ್ಕೊಂಡು ಆಚೆ ಹೋಗೋಕ್ಕೆ. ಬಿಸಿಲು ಸಿಕ್ಕಾಬಿಡಿರೋದು ನೋಡಿ ಯಾವ ಥರ ಕಾಣ್ತೈತೆ. ಇವಾಗ ಚೆನ್ನಾಗಿ ಕಾಣ್ತೈತೆ. ಎಲ್ಲ ಗಾಡಿ ಖಾಲಿ ಮಾಡಿಬಿಟ್ರೆ. ಇನ್ನೂ ಒಂದು ರೌಂಡ್ ಆಚೆ ಇದೆ ಗಾಡಿಗಳು. ಅವೆಲ್ಲ 10:30 ಮೇಲೆ ಬಿಡ್ತಾರೆ. ಹಂಗಾಗಿ ಈ ಫ್ಯಾಕ್ಟ್ರಿಗೆ ಬಂದರೆ ಯಾವಾಗಲೂ ಬೇಗನೆ ಬಂದುಬಿಡೋದು. ನಮ್ಮ ಆ ಕಡೆ ಫ್ಲ್ಯಾಗ್ ಅಂತೂ ಸಿಕ್ಕಾಬಿಡಿ ಹಾರಾಡ್ತದೆ. ಈ ಕಡೆ ಸ್ಲೋ ಆಗ್ಬಿಡಿವೆ. ಇದು ನೋಡಿ ಚಾಂಪಿಯನ್ಸ್. ನಿನ್ನೆ ಅಂತೂ ಗೆದ್ದುಬಿಟ್ರು CSK ಮೇಲೆ. ಹೊಡೆದ್ರು ಚೆನ್ನಾಗಿ ಹೊಡೆದ್ರು CSKದವ್ರಿಗೆ. ಈ ಸಲ ಒಂದೇ ಮ್ಯಾಚ್ ಇಕ್ಬಿಟ್ಟಾರೆ CSK ಮೇಲೆ. 2 ಮ್ಯಾಚ್ ಇಕ್ಬೇಕಾಯ್ತು, ಇನ್ನೂ ಮಜಾ ಇರೋದು. ಪರವಾಗಿಲ್ಲ, ಮುಂದಿನ ನೋಡ್ಕೊಳ್ಳೋಣ. ಸದ್ಯಕ್ಕೆ ಇಷ್ಟು ಸಾಕು. ಲೋಡು ಇನ್ನೂ ಏನು ಹೇಳಲಿಲ್ಲ. ಇನ್ನೇನು ಗೋವಾಗೇ ಇನ್ನೇನು ಹೇಳಿಲ್ಲ. ಹೇಳ್ತೀನಿ ಅಂತ ಹೇಳಿದ್ರೆ ನೋಡೋಣ. ಗೊತ್ತಾಗುತ್ತೆ, ನಾಳೆ ಆಗುತ್ತೆ. ಇವಾಗ ಆಗಲಿಲ್ಲ ಅಂದರೆ ಫಸ್ಟು ಹೋಗಿ ಸರ್ವಿಸ್ ಮಾಡಿಸ್ಬೇಕು. ಗಾಡಿ ನೋಡಿ ಹಿಂಗೆ ಗಲೀಜಾಗ ಅಂದ್ರಲ್ಲ. ಇದು ನೋಡಿ ಎಲ್ಲ ಸಿಕ್ಕಾಬಿಡೆ ಗಲೀಜಾಗ್ಬಿಡು. ಟ್ರಿಪ್ಪು ಸರ್ವಿಸ್ ಮಾಡಿಸಿಲ್ಲ. ಬಳ್ಳಾರಿ ಬಂದು ಖಾಲಿ ಮಾಡಿದ್ನಲ್ಲ, ಸರ್ವಿಸ್ ಮಾಡಿಸಿಲ್ಲ. ಹಂಗೆ ಗೋವಾಗಿ ಹೈದ್ರಾಬಾದೆಲ್ಲ ಹೋಗಿ ಬಂದಿದ್ದೀನಿ. ಬಂದರೆ ನನಗೆ ಫಸ್ಟು ಸರ್ವಿಸ್ ಮಾಡಿಸೋದು. ಬೇರೆ ಲೋಡ್ ಬಂದರೆ ಬೇಕಾದ್ರೆ ಹಂಗೆ ಓಡಾಡಿಸ್ತಿರ್ತೀನಿ. ಸ್ಪಾಂಜ್ ಎಲ್ಲ ತುಂಬಿದ್ರೆ. ಬಂದುಬಿಟ್ರೆ ಮಾತ್ರ ಫಸ್ಟು ಸರ್ವಿಸ್ ಮಾಡಿಸ್ಬೇಕು ನನಗೆ. ಇಲ್ಲ ಸಮಾಧಾನ ಆಗೋಲ್ಲ. ಇಲ್ಲೆಲ್ಲ ಫುಲ್ ಹಂಗೆ ಗಲೀಜಿರ್ತದೆ. ಇವತ್ತು ಹೋಗಿ ಸರ್ವಿಸ್ ಮಾಡಿಸೋಣ, ಆಮೇಲೆ ನೋಡೋಣ. ನಮಸ್ತೆ ಸ್ನೇಹಿತರೆ, ಗೋವಾದಲ್ಲಿ ಬಂದು ಹಾಲ್ಟ್ ಆಗಿದೆ. 2 ದಿನ ಆಯಿತು ಬಂದು ಹಾಲ್ಟ್ ಆಗಿ. ನಮ್ಮ ಸಬ್ಸ್ಕ್ರೈಬರ್ ನಮ್ಮನ್ನು ಹುಡ್ಕೊಂಡು ಬಂದಿದ್ರು. ನೋಡಿದ್ರು ಈರಣ್ಣ ಅಂತೇಳಿ ಬೆಳಗಾವಿಯವರು. ಅವ್ರ ವಿಡಿಯೋ ಕಾಲಲ್ಲಿ ಅವ್ರ ಮಗನೆಲ್ಲ ತೋರಿಸಿದ್ದಾರೆ ನೋಡಿ. ರೆಗ್ಯುಲರ್ ನೋಡ್ತಾರಲ್ವ ಅವರೆಲ್ಲ. ರೆಗ್ಯುಲರ್ ನಮ್ಮ ವಿಡಿಯೋ ನೋಡ್ತಾರ ಅವರು. ಹಂಗಾಗಿ ಅಷ್ಟು ಸುಲಭ ನೋಡಿಸಿಷ್ಟೇ ಅಂಕಲ್ ಅಂದ್ಬಿಟ್ಟ ಅವನು. ಆರಾಮದಿರೇನಪ್ಪ? ಅಲ್ದೇಶ ಅಂಕಲ್ ಏನೇ ಕೇಳ್ತಾರ? ಆರಾಮದಿರಿ? ಆರಾಮದಿಪ್ಪ. ಊಟ ಮಾಡಿರಲ್ಲ? ನೋಡು ಮಾಡತ್ತೀವಿ. ಶಾಲಿಗೆ ಹೋಗಿದ್ರಲ್ಲ? ರಜಾ ಸುಟ್ಟಿ ಕೊಟ್ಟಾರೇನು? ಆಯ್ತಪ್ಪ. ಸರಿ ಮಂತು. ನಾನು ಬೆಳಿಗ್ಗೆ ಅಣ್ಣ ನೀರು ಹಂಗೆ ತಿರುಗೋ. ನೋಡಿ ನಮ್ಮ ಸಬ್ಸ್ಕ್ರೈಬರ್ ಈರಣ್ಣ ಬೆಳಗಾವಿ ಹುಡುಗ ಗೋವಾಗೆ ಹುಡುಕಿದ್ದಾರೆ. ನಾವು ಊಟ ಮಾಡ್ಬೇಕಾದ್ರೆ ಜೊತೆಲಿ ಊಟ ಮಾಡ್ತಿದ್ವಿ. ಎಂಥ ಇದು ಅಂದರೆ ಊಟ ಮಾಡೋ ಟೈಮಿಗೆ ಕರೆಕ್ಟಾಗಿ ಬಂದಿರ. ನಮ್ಮ ಋಣ ಹಂಗೈತೆ. 2 ವರ್ಷದ ನಂತರ ಸಿಕ್ಕಿರೋದು. ಯಪ್ಪ, ಊಟ ಮಾಡೋ ಟೈಮ್ ಬಂದಿದ್ದೀರಾ? ಊಟ ಮಾಡಿ ಹೊಟ್ಟೆ ತುಂಬ, ಆಮೇಲೆ ಸಿಗೋಣ. ಸ್ನೇಹಿತರೆ, ಇದೇ ನೋಡಿ ನಮ್ಮ ಈರಣ್ಣವ್ರ ಗಾಡಿ.
ಐರಾವತ. ಎಲ್ಲಿ ಗಾಡಿ ನಂಬರು ನೋಡಿದ್ರ ಬಂದು ಇಷ್ಟೊತ್ತಿನಲ್ಲಿ ನಮ್ಗೆ ಹತ್ತು ಗಾಡಿ ನಮ್ಮ ಗಾಡಿಗಳು ಇಲ್ಲದೆ ನೋಡಿ. ನಮ್ಮ ಬೆಟ್ಟಗೌಡ್ರದ್ದು ಅದ್ರ ಮುಂದೆ ಇರೋದು ನಮ್ಮ ಗಾಡಿ. ಅದ್ಯಾವುದೋ ಬಂದು ನಿಂತೈತೆ. ನಮ್ಮ ಈರಣ್ಣವ್ರು ಬಂದರು ನೋಡಿ. ಈರಣ್ಣವ್ರು ಇಲ್ಲೇ ಒಂದು 16 ಕಿಲೋಮೀಟ್ರ್ ದೂರದಲ್ಲಿದ್ದರು. ಲೊಕೇಶನ್ ಕಳಿಸಿದ್ದೆ, ಹುಡುಕೊಂಡು ಇಲ್ಲೇ ಬಂದರು, ಮಾತಾಡ್ಸಿದ್ರು. ನಮ್ಮ ಜೊತೆಲಿ ಊಟ ಎಲ್ಲ ಆಯಿತು. ಇವಾಗ ನೋಡಿ 2 ವರ್ಷದಿಂದ ಕಾಯ್ತಾ ಇದ್ದಾರೆ ನಮ್ಮನ್ನು ನೋಡಬೇಕು ಅಂತ. ಇವತ್ತು ಬೆಳಗಾಮಲ್ಲಿ ಬಂದು ಇದರಲ್ಲಿ ಗೋವಾದಲ್ಲಿ ಬಂದು ಸಿಕ್ಕಿದ್ದಾರೆ. ತುಂಬ ಖುಷಿ ಆಯ್ತಾ? ತುಂಬ ಖುಷಿ ಆಯ್ತು ಅಂತಿದ್ದಾರೆ. ಗಾಡಿ ಮಾತ್ರ ಸಕ್ಕದ ಮಾಡಿಕೊಂಡ ನೋಡಿ. ಅವ್ರು ಬಡ ದೋಸ್ ತಗೊಂಡು ಗಾಡಿ ಓಡಿಸ್ತಾ ಇದ್ದೀವಿ ನೋಡಿ. ಸಾಕಾದಾಗೈತೆ. ಬಡ ದೋಸ್ ಓಡಿಸ್ತಾ ಇದ್ದೀವಿ. ಒಳಗಡೆ ಎಲ್ಲ ಸಾಕಾದೈತೆ. ಒಂದು ರೌಂಡ್ ಹೋಗೋಣ ಅಂತೇಳಿ ಇದು ನೋಡಿ. ಒಂದು ರೌಂಡ್ ಹೊಡ್ಕೊಂಡು ಹೋಗಿ ಬರೋಣ ಅಂತೇಳಿ ಸಾಕಾದೈತಪ್ಪ. ಓಡ್ಸೋಕ್ಕೆ ಮಜಾ ಐತೆ. ಬಡ ದೋಸ್ತ್ 1 ವರ್ಷದ ಗಾಡಿ, ಇನ್ನೂ 1 ವರ್ಷ ಆಗಿಲ್ಲ. ಸ್ಟೇರಿಂಗ್ ಫುಲ್ ಸ್ಮೂತ್ ಆಗೈತಪ್ಪ. ರೋಡೇ ಕಾಣ್ತಿಲ್ಲಲ್ಲ. ನಮ್ಮ ಗ್ಲೋಬಲ್ ಫ್ಯಾಕ್ಟ್ರಿ. ಒಂದು ರೌಂಡ್ ಹೊಡೆದ್ಬಿಡೋಣ ಹೆಂಗೈತಂತ. ಸಖತ್ತಾಗೈತೆ ಗಾಡಿ ಓಡ್ಸೋಕ್ಕೆ. ಬ್ಲೋವರ್ ಮಾತ್ರ ಸಕ್ಕದ ಹೊಡಿತು ಗಾಳಿ. ಆಹಾ 41 ಸ್ಪೀಡು. ಲೈಟ್ ಆಫ್ ಮಾಡಿಬಿಡೋಣ. ಚೆನ್ನಾಗಿತ್ತು ಓಡ್ಸೋಕ್ಕೆ. ದೊಡ್ಡ ಗಾಡಿ ಓಡಿಸಿ ಸಣ್ಣ ಗಾಡಿ ಓಡಿಸ್ಬೇಕಂದ್ರೆ ಒಂಥರ ಖುಷಿ ಅಲ್ವಾ. ಇವಾಗ ನೋಡಿ ರೋಡ್ ಹೆಂಗೆ ಕಾಣ್ತದೆ. ಐ ಬೀಮ್ ಇವಾಗ ಲೈಟು. ಬೆಂಗಳೂರಿಂದ ಗೋವಾ ಬಂದಿದ್ರು ಅವರು. ಬಂದು ನಾವು ಇಲ್ಲಿರೋದು ಗೊತ್ತಾಗಿ ಸ್ಟೇಟಸ್ ಹಾಕಿದ್ದೆ ವಾಟ್ಸಪ್ಪಲ್ಲಿ. ಅದು ನೋಡ್ಕೊಂಡು ಫೋನ್ ಮಾಡಿದರು. ಲೊಕೇಶನ್ ಕಳಿಸ್ದೆ. 16 ಕಿಲೋಮೀಟ್ರ್ ದೂರದಲ್ಲಿದ್ದರು. ಅಲ್ಲಿಂದ ಹುಡುಕೊಂಡು ಬಂದವ್ರೆ ನಮ್ಮನ್ನು. ಆಹಾ ಸಖತ್ತಾಗೈತೆ ಓಡ್ಸೋಕ್ಕೆ. ನಮ್ಮ ಇಂಡಸ್ಟ್ರಿಯರೇ ಒಂದು ರೌಂಡ್ ಹೊಡೆದು ಬಂದ್ಬಿಟ್ವಪ್ಪ. ಇಲ್ಲ ಇದು ನಮ್ಮ ಗಾಡಿ. ಇಲ್ಲಿ ನೋಡಿ ಅವರು ವಿಡಿಯೋ ಮಾಡ್ತಾರೆ. ಬೆಟ್ಟಗೌಡರು ಜೊತೆಲಿ ಇವರು ಲೈಟ್ ಆಫ್ ಮಾಡ್ತಾನ, ಹ್ಯಾಂಡ್ ಬ್ರೇಕ್ ಆಫ್ ಹಾಕೋಣ. ಓಕೆ ಆಯಿತು. ಹಾಂ ಕ್ಲೋಸ್ ಮಾಡು. ಹಾಂ ಬಂದಣಿ. ಓ ಸೂಪರ್ ಬರ್ತದೆ. ಒಂದು ಚಿಕ್ಕದೊಂದು ಬಟನ್ ಐತೆ ನೋಡು. ಓಕೆ ವೈಟು. ಹಾಂ ಅದ್ರ ಮೇಲೆ ಕ್ಲಿಕ್ ಮಾಡಿ 2 ಫೋಟೋ ಕ್ಲಿಕ್. ವೈಟ್ ಚಿಕ್ಕದು ರೌಂಡ್ ಮೇಲೆ ಕ್ಲಿಕ್ ಮಾಡಿ. ಒಂದು ನಿಮಿಷ ಒಂಚೂರು ಗಾಡಿ ಬರಲಿ.
ಹಾಂ ಹೇಳಿ ಅಪ್ಪ. ನೋಡಿ ಸ್ನೇಹಿತರೆ, ನಮ್ಮ ಈರಣ್ಣವ್ರು ಬಂದು ಮಾತಾಡ್ಸ್ಕೊಂಡು, ಸರಿ ಅಣ್ಣ ಬಾಯ್. ಹಾಂ, ಬಂದು ಮಾತಾಡ್ಸ್ಕೊಂಡು ಹೊರಟ್ರೆ. ಬಾಯ್ ಅಣ್ಣ, ಬಾಯ್ ಬಾಯ್. ಬಂದು ಮಾತಾಡ್ಸ್ಕೊಂಡು ಹೊರಟ್ರು. ನಮ್ಮ ಗಾಡಿಗಳು ಎರಡಿದ್ದಾವೆ. ಇಲ್ಲಿಂದ ಹೆಚ್ಚು ಕಮ್ಮಿ ಅವರು ಒಂದು 16-17 ಕಿಲೋಮೀಟ್ರ್ ದೂರದಲ್ಲಿದ್ದರು. ನಾನು ವಾಟ್ಸಪ್ಪಲ್ಲಿ ಸ್ಟೋರಿ ಹಾಕಿದ್ದು ನೋಡ್ಬಿಟ್ಟು ಗೋವಾದಲ್ಲಿದ್ದೀನಿ ಅಂತೇಳಿ ಅಲ್ಲಿಂದ ಹುಡಿಕೊಂಡು ಲೊಕೇಶನ್ ಹಾಕ್ಸ್ಕೊಂಡು ಬಂದು ಮಾತಾಡ್ಸಿದ್ರು. ಹೋದರು, ಊಟ ಮಾಡ್ಕೊಂಡು. ಸದ್ಯಕ್ಕೆ ನಮ್ಮ 2 ಗಾಡಿ ಇಲ್ಲೇ ನಿಂತಿದ್ದಾವೆ. ನಾವು ಹೆಚ್ಚು ಕಮ್ಮಿ ಗೋವಾಗೆ ಬಂದು ಹೊಸಪೇಟೆ ಏನು ಮಾಡಿದೆ, ಭಾನುವಾರ ಲೋಡ್ ಮಾಡ್ಕೊಂಡು ಮಂಗಳೂರು ಬೆಟ್ಟಗೌಡ್ರು ಇಬ್ಬರು ಬೇರೆ ಬೇರೆ ಕಡೆ ಹೋದ್ವಿ. ಅಲ್ಲಿಂದ ಸೋಮವಾರ ಬಂದು ನಾನು ಖಾಲಿ ಮಾಡಿ ಲೋಡ್ ಮಾಡಿದೆ. ಮಂಗಳವಾರ ಬಂದು ಖಾಲಿ ಮಾಡಿದವನು. ಮಂಗಳವಾರ ಲೋಡಿಲ್ಲ, ಬುಧವಾರ ಲೋಡಿಲ್ಲ, ಇವತ್ತು ಗುರುವಾರ, ಇವತ್ತು ಲೋಡಿಲ್ಲ. ಗೌಡ್ರು ಬಂದ್ಬಿಟ್ರು. ಎಲ್ಲ 2 ದಿನ ಹಾಲ್ಟಾಗಿದ್ದೀವಿ ಇಲ್ಲೇ. ಇವತ್ತು ಗೌಡ್ರ ಕಡೆಗೆ ಚಿಕನ್ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ನಿಂತಿದ್ವಿ. ನಾಳೆ ಶುಕ್ರವಾರ, ನಾಳೆ ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ಗೌಡ್ರು ಅಲ್ಲೇ ಮಲಗಕ್ಕೆ ಸಿದ್ಧತೆ ವ್ಯವಸ್ಥೆ ಮಾಡ್ತಾಯಿದ್ದಾರೆ ನೋಡಿ. ಅವ್ರ ಗಾಡೀಲಿ ಮಲಗಕ್ಕೆ ಶುರು ಮಾಡ್ತಿದ್ದಾರೆ. ನಾವು ನಮ್ಮ ಗಾಡಿ ಇಲ್ಲೇ ಐತೆ, ನಮ್ಮ ಅರ್ಜುನ, ನಮ್ಮ ಚಾಂಪಿಯನ್ಸ್ ಹೆಂಗಾರೆ ನೋಡಿ. ಸದ್ಯಕ್ಕೆ ಈಗ ಅವರು ನಮ್ಮ ಈರಣ್ಣವರು ಬೆಳಗಾವಿ ಹುಡುಗ ಮಾತಾಡ್ಸ್ಕೊಂಡು ಹೋದ್ರು. ಈಗ ನಾವು ಮಲಿಕೊಳ್ಳೋಣ, ಬೆಳಗ್ಗೆ ಸಿಗೋಣ. ನಮಸ್ತೆ ಸ್ನೇಹಿತರೆ, ಗೋವಾ ಬಂದು ಇವತ್ತಿಗೆ 4 ದಿನ ಆಯಿತು. 4 ದಿನ ಗಾಡಿ ಆಲ್ಟಾಗಿ, ಲೋಡ್ಗಳಿಲ್ದೇ ಗಾಡಿಗಳು ಆಲ್ಟಾಗಿ ನೋಡಿ. ಇವತ್ತು ಬೆಳಗ್ಗೆ ಎದ್ದು ಶೆಲ್ಪ್ ಹೊಡ್ರೆ ಗಾಡಿ ಶಾರ್ಟೇ ಆಗ್ತಾಯಿಲ್ಲ. ಗಾಡಿ ಈ ಪರಿಸ್ಥಿತಿ ಬಂದುಬಿಟ್ಟಿದೆ. ಫ್ಯಾನ್ಗಳೆಲ್ಲ ಹಾಕ್ಕೊಂಡು. ಈಗ ಮುಂದೆ ನಮ್ಮ ಬೆಟ್ಟಗೌಡ್ರ ಗಾಡಿ ಇದೆ, ಅವ್ರು ನಿನ್ನೆ ಬಂದಿರೋದು. ಈಗ ಅವ್ರ ಗಾಡಿಯಲ್ಲಿ ಬ್ಯಾಟ್ರಿ ಜಂಪ್ ಶಾರ್ಟ್ ಮಾಡೋಣ ಅಂತ ವೈರೆಲ್ಲ ತಂದು ಹಾಕಿದ್ದೀವಿ ನೋಡಿ. ಈಗ ಅವ್ರ ಗಾಡಿ ತರಿಸ್ತಾ ಇದ್ದೀವಿ. ಬಂದು ಇಲ್ಲಿ ಸೈಡ್ಗೆ ಹಾಕ್ಸ್ಬಿಟ್ಟು ಕ್ಲೀನಾಗಿ 2 ಗಾಡಿ, ಆ ಬ್ಯಾಟ್ರಿಯಿಂದ ನಮ್ಮ ಗಾಡಿ ಬ್ಯಾಟ್ರಿಗೆ ಜಂಪ್ ಶಾರ್ಟ್ ಮಾಡ್ಬೇಕಂತೇಳಿ ವ್ಯವಸ್ಥೆ ಮಾಡ್ತಿರೋದು. ಪರಿಸ್ಥಿತಿ ನೋಡಿ ಹೆಂಗೆ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿಗಳು ನೋಡ್ರಿ. ಇವಾಗ ಆ ಬ್ಯಾಟ್ರಿಯಿಂದ ಈ ಬ್ಯಾಟ್ರಿಗೆ ವೈರೆಲ್ಲ ಇಟ್ಕೊಂಡಿದ್ದೀವಿ ನಾವು. ಗಾಡಿಯಲ್ಲೇ ಜಂಪ್ ಶಾರ್ಟ್ ಮಾಡೋಣ ಅಂತೇಳಿ ಶಾರ್ಟ್ ಮಾಡ್ತಾಯಿದ್ದೀವಿ ನೋಡಿ ಹೆಂಗೆ ಮಾಡ್ತೀವಿ ಅಂತ. ಸೆಕೆಂಡಲ್ಲಿ ಗಾಡಿನೂ ಶಾರ್ಟ್ ಆಯಿತು. ಇವಾಗ ಮಾಮೂಲಿ ಎಲ್ಲ ಕ್ಲೀನ್ ಆಗೈತೆ. ಬ್ಯಾಟ್ರಿ ಏನಂತ ಗೊತ್ತಿಲ್ಲ. ಇನ್ನೊಂದು ಚೆಕ್ ಮಾಡೋಣ. ಆ್ಯಸಿಡು ಎಷ್ಟು ಬೇಕಲ್ಲಪ್ಪ. ಗಾಡಿಗಳು ಗೋವಾಗೆ ಬಂದು 4 ದಿವಸ ಆಯಿತು. ನಮ್ಮ ಗಾಡಿ ಶಿಲ್ಪೆ ಆಗ್ತಿಲ್ಲ. ಇವಾಗ ಇವ್ರ ಗಾಡಿಯಲ್ಲಿ ಜಂಪ್ ಬ್ಯಾಟ್ರಿ ಹಾಕಿ ಶಾರ್ಟ್ ಮಾಡಿದ್ವಿ. ನಮ್ಮ ನೋಡಿ ಏನು ಪರಿಸ್ಥಿತಿ ಆಗೈತೆ ಅನ್ನೋದು. 4 ದಿನ ನಿಂತರೆ ಇಲ್ಲಿ ಬಿಸಿಲಿಗೆ ನೋಡಿ, ಬಿಸಿಲು ಹೆಂಗೆ ಕಾಣ್ತೈತೆ. ಟೈಮ್ ಇನ್ನೂ 9:15. ಈ ಬಿಸಿಲಿಗೆ ಯಪ್ಪ ಅವ್ನು ನೋಡಿ ತಲೆ ಮೇಲೆ ಹೆಂಗೆ ಬಟ್ಟೆ ಹಾಕೊಂಬತ್ತ ನೋಡಿದ್ರ. ಅಷ್ಟು ಬಿಸಿಲೈತಿ ಇಲ್ಲಿ. ಫ್ಯಾನ್ ಹಾಕಿ ಗಾಡೀಲಿ ಅಡುಗೆ ಮಾಡಿ ಲೈಟ್ಗಳು ಹಾಕೋದ್ರಿಂದ ನೋಡೋದು ಹೆಂಗೈತಿ ಪರಿಸ್ಥಿತಿ. ಶಾರ್ಟ್ ಆಗ್ತಾಯಿಲ್ಲ. ಏನು ಮಾಡೋದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ಶೆಲ್ಪ್ ಹೊಡೆದು ನಿಲ್ಲಿಸಿದ್ವಿ. ಒಂದು ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಆದರೆ ನಡೀತೈತೆ. 5 ದಿನ ನಾನು ಹೊಸಪೇಟೆಯಿಂದ ವಿಡಿಯೋನೇ ಮಾಡಿದೆ. ಸೀದಾ ಡೈರೆಕ್ಟಾಗಿ ಬಂದೆ. ಇಲ್ಲಿ ಬಂದು ನಿನ್ನೆ ರಾತ್ರಿ ನಮ್ಮ ಈರಣ್ಣವ್ರು ಸಿಕ್ಕಿದ್ರು, ಬೆಳಗಾವಿ ಹುಡುಗ. ಅವ್ರ ಹತ್ರ ಎಲ್ಲ ಮಾತಾಡ್ಸ್ಕೊಂಡು ಹೋದ್ರು. ಬೆಳಗ್ಗೆ ಎದ್ದು ನೋಡ್ತೀನಿ ಶೆಲ್ಪ್ ಆಗ್ತಿಲ್ಲ. ಇನ್ನೂ ಲೋಡ್ ಹೇಳಿಲ್ಲ. 9:45 10 ಗಂಟೆ ಆಯ್ತು ಬಂತು. ಇವಾಗ ಅವ್ರ ಗಾಡೀಲಿ ಸ್ವಲ್ಪ ಅನ್ನ ಚಿಕನ್ ಉಳಿದೈತೆ, ರಾತ್ರಿ ಮಾಡಿದ್ದು ತಿಂದ್ಬಿಟ್ಟು ಅಲ್ಲಿ ಬ್ಯಾಟ್ರಿ ಅಂಗಡಿ ಐತೆ, ಅಲ್ಲಿ ಹೋಗಿ ಒಂದು ಸ್ವಲ್ಪ ಬ್ಯಾಟ್ರಿ ಡಿಸ್ಕ್ಲೋಟ್ರ್ ತಗೊಬಂದು ಹಾಕಿ ಇದು ಮಾಡಬೇಕು. ನೋಡೋಣ ಹೆಂಗಾಗುತ್ತೆ ಅನ್ನೋದು. ಈ ಥರ ಹಾಲ್ಟ್ ಆದಾಗ ದೊಡ್ಡ ಸಮಸ್ಯೆ ಆಗ್ಬಿಡ್ತವೆ. 4 ದಿನ ಹಾಲ್ಟ್ ಆದಾಗ. ಇವತ್ತಿಗೆ 4ನೇ ದಿನ. ನೀವು ಅನ್ನದ್ದು ನೀವೇ ಯೂಸ್ ಮಾಡ್ರ ತಗೊಂಬನ್ನಿ.
ನಾವು ಯೂಸ್ ಮಾಡೋದು ಅಡಿಗೆ ಹೇಗೆ? ಇಲ್ಲ ಇಲ್ಲ ಎಲ್ಲ ಒಂದೇ ಐತೆ. ನಮ್ಮ ಗೌಡ್ರ ಗಾಡಿಗೆ ಚಿಕನ್ ಬಿಸಿ ಮಾಡ್ತಾರೆ. ಗೌಡ್ರಲ್ಲಿ ಗೌಡ್ರ ಅಣ್ಣ ಮಕ ತೋರ್ಸೋಣ. ಎಲ್ಲರೂ ಗೌಡ್ರಲ್ಲಿ ಅಂತ ಮೆಸೇಜ್ ಹಾಕ್ತಾರೆ. ಬೆಟ್ಟಗೌಡ್ರ ಎಲ್ಲಿ ಅಂತ. 1 ತಿಂಗಳು 2 ತಿಂಗಳಿಂದ ಸಿಕ್ಕಿಲ್ವಲ್ಲಪ್ಪ ನೀವು. ಹಂಗಾಗಿ ಎಲ್ಲರೂ ಬೆಟ್ಟಗೌಡ್ರಲ್ಲಿ ಅಂತ ಮೆಸೇಜ್ ಹಾಕಿದ್ರು ಮೊನ್ನೆ ಎಲ್ಲ. ಅವ್ರಿಗೆಲ್ಲ ನಿಮ್ಮ ಮಗ ತೋರಿಸಿದ್ದಾಯ್ತು. ಈಗ ಸದ್ಯಕ್ಕೆ ನೋಡಿ ನಮ್ಮ ಗಾಡಿ ಶೆಲ್ಪ್ ಆಗಲ್ಲ, ಆದರೆ ದೊಡ್ಡದು ಫ್ಯಾನ್ ಬೇರೆ ತಂದು ಕೊಟ್ಟರು ನಮ್ಮ ಓನರು. ಕೂಲಾಗಿರಲಿ ಅಂತ ಕೂಲಿಂಗ್ ಫ್ಯಾನ್ ಇದು. 12 ಇಂಚು ಕೂಲ್ ಬ್ರೀಸ್. ಹಾಂ ದೊಡ್ಡ ಫ್ಯಾನು ನಮ್ದು ಐತಲ್ಲ ಮಾಮೂಲಿ. ಇದೆಲ್ಲ 8 ಇಂಚ್ ಇದು ಗಾಡಿಯಾಗಿರೋದು. ಅದು 12 ಇಂಚು ಮತ್ತು ಸೌಂಡ್ಲೆಸ್ಸು. ಸೌಂಡ್ ಬರಲ್ಲ, ಗಾಳಿ ತಣ್ಣಗೆ ಬಿಸ್ತೈತೆ. ಪ್ಲಾಸ್ಟಿಕ್ ಪೂರ್ತಿ ಅದು ಫುಲ್ಲು. ಹಾಂ ಬಿಸಿ ಆಗಲ್ಲ ಅದು, ಬಿಸಿ ಗಾಳಿ ಬರಲ್ಲ. ಬಿಸಿಲಲ್ಲಿ ತಣ್ಣ ಗಾಳಿ ಬರ್ತದೆ. ಅದಕ್ಕೆ ತಮಿಳ್ನಾಡಿಂದ ತರಿಸ್ಕೊಟ್ಟಿರೋದು. ಇಲ್ಲೂ ಸಿಗುತ್ತೆ, ಸಿಗಲ್ಲ ಅಂತಲ್ಲ ಅಣ್ಣ. ಇಲ್ಲಿ 1500-600 ರೂಪಾಯಿ, ಅಲ್ಲಿ 1100 ರೂಪಾಯಿ ಅದು. ಹಂಗಾಗಿ ನಾನು ಅಲ್ಲಿಂದ ತರಿಸಿರೋದು. ಇವತ್ತರ ಲೋಡ್ ಕೊಡ್ತಾರೆ ಇಲ್ವೋ ಗೊತ್ತಿಲ್ಲ. ಫೈನಲ್ ಆಗಿ 4ನೇ ದಿನಕ್ಕೆ ನಮ್ಮ ಗಾಡಿಗೆ ಲೋಡ್ ಬಂದಿದೆ. ಇಲ್ಲೇ ಪಕ್ಕದ ಫ್ಯಾಕ್ಟ್ರಿನೇ ಗಾಡಿ ನಿಲ್ಸಿದ್ವಲ್ಲ, ಇಲ್ಲೇ ಪಕ್ಕದಲ್ಲೇ. ಇಲ್ಲೇ ಬಂದು ನಿಲ್ಸ್ಕೊಳ್ಳೋದು ಇದೇ ಕಾರಣಕ್ಕೆ. ಯಾಕಂದರೆ ಇಲ್ಲೇ ಲೋಡ್ ಆಗೋದು ನಮ್ಮ ಗಾಡಿ. ಪ್ರತಿ ಟ್ರಿಪ್ಪು ಲೋಡ್ ಬಂತು ಮಾಡ್ತಾಯಿದ್ದಾರೆ. ಲೋಡಿಗೆ ಎಲ್ಗಪ್ಪ ಅಂದರೆ ಬೆಳಗಾವಿಗೆ ಸಿಕ್ಕೈತೆ ಲೋಡು, ಬೇರೆ ಎಲ್ಲೂ ಲೋಡ್ ಇಲ್ಲ. ಸರಿ ಇನ್ನೇನು ಮಾಡೋಣ, ಬೆಳಗಾವಿ ಖಾಲಿ ಮಾಡಿ ಅಲ್ಲಿಂದ ಎಲ್ಲಿಗಾರ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿ ಆಲ್ಟ್ ಮಾಡೋದು ಬೇಡ ಅಂತೇಳಿ. ಇವಾಗ ಶುಕ್ರವಾರ ಬೇರೆ, ಹಂಗಾಗಿ ಲೋಡ್ ಮಾಡಿಸೋಣ ಅಂತೇಳಿ ಬಂದಿದ್ದೀವಿ. ಲೋಡ್ ಹಾಕ್ತಾ ಇದೆ ನೋಡಿ. ಗೋವಾದಲ್ಲಿ ಒಂದೊಂದು ಟೈಮ್ ಹಂಗೇನೆ 4 ದಿನ 5 ದಿನ ಮಲಗಿಸ್ಬಿಡ್ತೈತೆ. ಒಂದೊಂದ್ಸಲಿ ಬಂದಿದ್ದ ದಿನವೇ ಖಾಲಿ ಮಾಡಿ. ಲಾಸ್ಟ್ ಟೈಮ್ ನೋಡಿ 5 ಗಂಟೆ ಖಾಲಿ ಮಾಡಿದ್ದೀನಿ, 5:15 ಮತ್ತೆ ವಾಪಸ್ ಲೋಡ್ ಸೆಟ್ ಮಾಡ್ಕೊಂಡು 7 ಗಂಟೆ ಲೋಡ್ ಮಾಡಿಬಿಟ್ಟಿದ್ದೀನಿ. ಆ ಥರ ಆಗ್ಬಿಡ್ತವೆ ಒಂದೊಂದ್ಸಲಿ. ಏನು ಮಾಡೋಕ್ಕಾಗಲ್ಲ, 4 ದಿನ 5 ದಿನ ಹಾಲ್ಟ್ ಆಗ್ಬಿಡ್ತದೆ, ಅನಿವಾರ್ಯ ಅಷ್ಟೇ. ನೋಡೋಣ, ಆದಷ್ಟು ಬೇಗ ಲೋಡ್ ಮಾಡ್ಕೊಂಡು ಇಲ್ಲಿಂದ ಹೊರಡೋಣ. ಗೋವಾ ಬಿಟ್ಟವನು ನಾನ್ ಸ್ಟಾಪ್ ಆಗಿ ಎಲ್ಲೂ ನಿಲ್ಲಿಸ್ದೆ. ರಾಮನಗರದಲ್ಲಿ ಬಂದು ನಿಲ್ಲಿಸಿ ಒಂದು ಆಮ್ಲೆಟ್ ತಿನ್ಕೊಂಡು ಡೈರೆಕ್ಟು ಬೆಳಗಾವಿ ಎಂಟ್ರ್ ಆಗಿದ್ದೀನಿ. ಇದೆಲ್ಲ ಬೆಳಗಾವಿ. ಇನ್ನು 4 ಕಿಲೋಮೀಟ್ರ್ ಐತೆ ನಮ್ಮ ಪಾಯಿಂಟು. 4-4:15 ಸಿಟಿ ರೋಡ್ ಇದು. ಬೈಪಾಸ್ ಆ ಕಡೆ ಐತೆ, ಅದನ್ನು ಓಪನ್ ಆಗಿಲ್ಲ. ಸಿಟಿ ಒಳಗೆ ಬಂದಿದ್ದೀನಿ. ಟೈಮ್ ಆಲೇವು ಎಷ್ಟು 12:45. ಬಿಟ್ಟಿದ್ದು ಲೇಟು. ಅಲ್ಲಿ ಘಾಟಲ್ಲೆಲ್ಲ ಸ್ವಲ್ಪ ಲೇಟ್ ಮಾಡ್ಕೊಂಡು ಆರಾಮಾಗಿ. ಒಟ್ಟಿನಲ್ಲಿ ಏನಪ್ಪ ಅಂದರೆ ಗಾಡಿ ನಿಧಾನಕ್ಕೆ ಓಡಿಸ್ಕೊಂಡು ಬಂದೆ, ಎಲ್ಲೂ ನಿಲ್ಲಿಸ್ಲಿಲ್ಲ. ಒಂದೇ ಸ್ಟಾಪು ಫ್ಯಾಕ್ಟ್ರಿಯಿಂದ ತೆಗೆದವನು ಬಂಕಲ್ಲಿ ಒಂದು ಸ್ಟಾಪ್ ಡೀಸೆಲ್ ಹಾಕೋಕ್ಕೆ. ಅಲ್ಲಿ ಬಿಟ್ಟವನು 2 ಬಾರ್ಡ್ರ್ ನಿಲ್ಲಿಸಿದೆ. ಆಮೇಲೆ ಬಾರ್ಡ್ರಲ್ಲೇನು 11 ನಿಮಿಷ ಅಷ್ಟೇ. ಅಲ್ಲಿಂದ ರಾಮನಗರ ಬಂದು ಒಂದು 5 ನಿಮಿಷ ನಿಲ್ಲಿಸಿ ಒಂದು ಆಮ್ಲೆಟು ಒಂದು ಟೀ ಕುಡ್ಕೊಂಡು ಬಿಟ್ಟವನು ಸೀದಾ ಬೆಳಗಾವಿ ಸಿಟಿ ಎಂಟ್ರಾಗೇ ಬಿಟ್ಟು. ಈ ಬೆಳಗಾವಿ ಎಲ್ಲ ತುಂಬಿದ್ರೆ ಬೇಗನೆ ಬಂದುಬಿಡ್ಬೋದು. ಯಾಕಂದ್ರೆ 120-130 ಕಿಲೋಮೀಟ್ರ್ ಬೇಗನೆ ಬಂದು ನೋಡಿ 1 ಗಂಟೆ ಆರಾಮಾಗಿ ಮಲಿಕೋಬೋದು. ಬೆಳಗಾನ ಮಾಲಿಕೊಂಡು ಇನ್ನೇನು ಬೆಳಗ್ಗೆನೆ ಎಷ್ಟೊತ್ತಿಗೆ ಬರ್ತಾರೆ ನೋಡ್ಕೊಂಡು ಖಾಲಿ ಮಾಡಿಸ್ಕೊಂಡು ನಾಳೆ ಎತ್ತಾಗ ಹೋಗೋದು ಅನ್ನೋದು ಗೊತ್ತಿಲ್ಲ, ಇನ್ನೂ ಕನ್ಫರ್ಮ್ ಇಲ್ಲ. ಲೋಡ್ ಇಲ್ಲದೇ ಆದರೆ ಲಾಸ್ಟ್ ಟೈಮೆಲ್ಲ 2 ಡೆಲಿವರಿ ತುಂಬ್ಕೊಬಂದಿದ್ವಿ. ಈ ಸಲ ಒಂದೇ ಡೆಲಿವರಿ ತುಂಬ್ಕೊಬಂದಿದ್ದೀನಿ, ಒಂದೇ ಪಾಯಿಂಟು. ಏನು ಟೆನ್ಷನ್ ಇಲ್ಲ. ಎಷ್ಟೊತ್ತಿಗೆ ಮಧ್ಯಾಹ್ನ ಖಾಲಿ ಮಾಡಿಕೊಟ್ರೆ ನಡೀತೈತೆ. ಬೇಗ ಖಾಲಿ ಮಾಡಿಕೊಟ್ರೆ ಒಳ್ಳೆಯದು. ಲೇಟ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ನೋಡೋಣ ಎಷ್ಟೊತ್ತಿಗೆ ಖಾಲಿ ಮಾಡ್ತಾನೆ, ಏನು ಎತ್ತ ಅನ್ನೋದು ಮುಂದೆ ನೋಡೋಣ. ಸದ್ಯಕ್ಕೆ ಇನ್ನೊಂದು 2-2.5-3 ಕಿಲೋಮೀಟ್ರ್ ಏನೋ ಐತೆ ಪಾಯಿಂಟು. ಇಲ್ಲಿ ಮುಂದೆ ಬಾಲಾಜಿ ವೇ ಬ್ರಿಡ್ಜ್ ಬರುತ್ತೆ. ವೇ ಬ್ರಿಡ್ಜಿಂದ ಸ್ವಲ್ಪ ಒಳಗೆ ಹೋಗ್ಬೇಕಷ್ಟೆ. ಏನಪ್ಪ ಗಾಡಿ ಇಲ್ಲಿ ಹಿಂಗಾಗೈತೆ ರೋಡಲ್ಲಿ. ಸೇಫ್ಟಿ ಬಂಪರ್ಲ್ಲ ಕೆಳಗೆ ಬಿದ್ದೈತೆ. ಸೇಫ್ಟಿ ಬಂಪರ್ಲ್ಲ ಕೆಳಗೆ ಬಿದ್ದೈತೆ, ಏನಂತ ಗೊತ್ತಿಲ್ಲ. ಏನೋ ಇರಲಿ, ನಾವು ನಮ್ಮ ದಾರಿ ನೋಡ್ಕೊಂಡು ನಾವು ಹೋಗೋಣ. ಇನ್ನೇನು ಪಾಯಿಂಟ್ ಬಂದಾಯಿತು, ಅಲ್ಲಿ ಹೋಗ್ಬಿಟ್ಟು ನೋಡೋಣ.